ಬೆಂಗಳೂರಲ್ಲಿ ಕಿರುತೆರೆ ನಟನ ಮೇಲೆ ಹಲ್ಲೆಯ ಆರೋಪ. ಖಾಲಿ ಜಾಗದಲ್ಲಿ ಕಸ ಬಿಟ್ಟಿದ್ದಕ್ಕೆ ಹಲ್ಲೆ ನಡೆಸಿರುವಂತಹ ಆರೋಪ ಕಿರುತೆರೆ ನಟನ ವಿರುದ್ಧ ಕೇಳಿಬಂದಿದೆ. ಚರಿತ್ ಬಾಳಪ್ಪ ಹಲ್ಲೆಗೊಳಗಾದಂತಹ ಕಿರುತೆರೆ ನಟ ಶೂಟಿಂಗ್ ಹೋಗುವಾಗ ಖಾಲಿ ಜಾಗದಲ್ಲಿ ಚರಿತ್ ಕಸವಿಟ್ಟಿದ್ರಂತೆ. ಚರಿತ್ ಕಸವಿಟ್ಟಿದ್ದಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬರು ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ನಡೆದಿದೆ. ಜಗಳದಿಂದಾಗಿ ಹರಿತ್ಗೆ ನಿಂದಿಸಿ ಹಲ್ಲೆ ಕೂಡ ಮಾಡಿದ್ದಾರೆ ಅಪರಿಚಿತ ವ್ಯಕ್ತಿ ಅಂತ ಹೇಳಲಾಗಿದ್ದು, ಫೆಬ್ರವರಿ 23ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶೂಟಿಂಗ್ ಇದ್ದ ಕಾರಣ ತಡವಾಗಿ ಚರಿತ್ ದೂರನ್ನ ಕೊಟ್ಟಿದ್ದು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಗಳೂರಲ್ಲಿ ಕಿರುತೆರೆ ನಟನ ಮೇಲೆ ಅಪರಿಚಿತ ವ್ಯಕ್ತಿ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿ ಬಂದಿದೆ. ಚರಿತ್ ಅಂತ ಇವರ ಹೆಸರು. ಕಿರುತೆರೆ ನಟ ಇವರು. ಖಾಲಿ ಜಾಗದಲ್ಲಿ ಇವರು ಕಸವಿಟ್ಟಿದ್ರು ಅನ್ನುವಂತಹ ಕಾರಣಕ್ಕಾಗಿ ಚರಿತ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಅಪರಿಚಿತ ವ್ಯಕ್ತಿಯೊಬ್ಬ ನಿಂದನೆ ಮಾಡಿ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ. ಇವರು ಈ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಚರಿತ್ ಬಾಳಪ್ಪ ಶೂಟಿಂಗ್ಗೆ ಹೋಗೋ ಸಂದರ್ಭದಲ್ಲಿ ಅವರು ಖಾಲಿ ಜಾಗದಲ್ಲಿ ಕಸವಿಟ್ಟು ಹೋಗಿದ್ರಂತೆ. ಮುತ್ತಣ್ಣ ಪೂಜಾ ಸಮಗ್ರ ಕೃಷಿ ಮಾಡಿ 37 ಎಕರೆಯಲ್ಲಿ 1 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಚರಿತ್ ಕಸವಿಟ್ಟಿದ್ದಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ರಂತೆ. ಈ ಸಂದರ್ಭ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿ ವಿಕೋಪಕ್ಕೆ ಹೋಗಿ ಜಗಳ ಆಗಿ ನಂತರ ಚರಿತ್ಗೆ ನಿಂದಿಸಿ ಅಪರಿಚಿತ ವ್ಯಕ್ತಿ ಹಲ್ಲೆ ಕೂಡ ಮಾಡಿದ್ದಾರಂತೆ. ಫೆಬ್ರವರಿ 23ರಂದು ನಡೆದಿರುವಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದೆ. ಯಾಕೆ ಈ ಪ್ರಕರಣ ತಡವಾಗಿ ಬೆಳಕಿಗೆ ಬಂತು ಅಂತಂದರೆ, ಶೂಟಿಂಗ್ ಇದ್ದ ಕಾರಣಕ್ಕಾಗಿ ಚರಿತ್ ಬಾಳಪ್ಪ ದೂರನ್ನ ಆಗ ಕೊಟ್ಟಿರಲಿಲ್ಲ. ಫೆಬ್ರವರಿ 23ರಂದು ಈಗ ಕೊಟ್ಟಿದ್ದಾರೆ. ಶೂಟಿಂಗ್ ಮುಕ್ತಾಯಗೊಂಡು ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಒಂದು, ಈ ಪ್ರಕರಣ ತಡವಾಗಿ ಯಾಕೆ ಬೆಳಕಿಗೆ ಬಂತು ಅಂತ, ಇನ್ನೊಂದು ಆ ಅಪರಿಚಿತ ವ್ಯಕ್ತಿ ಯಾರು, ಹಲ್ಲೆ ಅಂದ್ರೆ ಯಾವ ಮಟ್ಟಿಗಾಗಿದೆ ಅಂತ. ಸುಕನ್ಯಾ, ತಡವಾಗಿ ಬರ್ಲಿಕ್ಕೆ ಕಾರಣ ಈಗಾಗಲೇ ತಿಳಿಸಂತೆ ಶೂಟಿಂಗ್ ನ ಸಂದರ್ಭದಲ್ಲಿ ಬ್ಯುಸಿಯಾಗಿರುವಂತಹ ನಿಟ್ಟಿನಲ್ಲಿ ತಡವಾಗಿ ಠಾಣೆಗೆ ಬಂದು ದೂರು ನೀಡಿರುವಂತಹ ಕೂಡ ಉಲ್ಲೇಖವನ್ನ ಮಾಡಲಾಗಿರುವಂತದ್ದು. ಇನ್ನು ಈ ಘಟನೆಯನ್ನ ನೋಡಿದ್ರೆ ಕಳೆದ ತಿಂಗಳ ಫೆಬ್ರವರಿ 27ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು. ಶೂಟಿಂಗ್ಗೆ ತೆರಳುವಂತಹ ಸಂದರ್ಭದಲ್ಲಿ ನಟ ತಮ್ಮ ಮನೆಯಲ್ಲಿದ್ದಂತಹ ಕಸವನ್ನ ಖಾಲಿ ಜಾಗದಲ್ಲಿ ಬಿಸಾಕ್ಲಿಕ್ಕೆ ಹೋಗಿದ್ದರು. ಈ ಸಂದರ್ಭದಲ್ಲಿ ಪಕ್ಕದ ಮನೆಯಲ್ಲಿದ್ದಂತಹ ಅಪರಿಚಿತ ವ್ಯಕ್ತಿ ಈ ವಿಚಾರವಾಗಿ ಜಗಳ ಆಡಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಈಗ ಉಲ್ಲೇಖ ಮಾಡಿರುವಂತದ್ದು. ಈ ಮಾತಿಗೆ ಮಾತು ನಡೆದು ಆ ಸಂದರ್ಭದಲ್ಲಿ ಒಂದಿಷ್ಟು ಕೈ ಮಿಲಾಯಿಸುವಂತ ಒಂದು ಹಂತಕ್ಕೂ ಕೂಡ ತೆರಳಿತು. ಇದಾದ ಬಳಿಕವಾಗಿ ಆ ಸಂದರ್ಭದಲ್ಲಿ ಅವರು ಠಾಣೆಗೆ ಬಂದು ದೂರು ನೀಡಲಿಕ್ಕೆ ಆಗಿಲ್ಲ. ಕಾರಣಾಂತರಗಳಿಂದ, ಅಂದ್ರೆ ಅವ್ರಿಗೆ ಶೂಟಿಂಗ್ ಇದ್ದಂತಹ ಕಾರಣದಿಂದ ಅವರು ತೆರಳಿದ್ರು. ಅದಾದ ಬಳಿಕವಾಗಿ ಈಗ ನಾನು ತಡವಾಗಿ ದೂರು ನೀಡಿದ್ದೇನೆ ಅನ್ನೋದನ್ನು ಕೂಡ ಅವರು ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಈ ಘಟನೆಯ ಸಂಬಂಧವಾಗಿ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಜೊತೆಗೆ ಈಗ ಏನು ಹಲ್ಲೆ ಸಂಬಂಧವಾಗಿ ಏನಿದೆ ಈಗಾಗಲೇ ತಡವಾಗಿ ದೂರು ನೀಡಿರೋದ್ರಿಂದಾಗಿ ಆ ಘಟನಾ ಸ್ಥಳದ CCTV ಆಗಿರ್ಬೋದು, ಆ ಜೊತೆಗೆ ಆ ಘಟನೆಯ ಕಾರಣಗಳ ಸತ್ಯಾಸತ್ಯತೆಗಳನ್ನು ಕೂಡ ಈಗ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಸುಕನ್ಯಾ, ಧನ್ಯವಾದ ಜಗದೀಶ್. ಚರಿತ್ ಕಸವಿಟ್ಟಿದ್ದಕ್ಕೆ ಅಪರಿಚಿತ ವ್ಯಕ್ತಿಯೊಬ್ಬ ಪ್ರಶ್ನೆ ಮಾಡಿದ್ದು ಅಲ್ಲದೆ ಗಲಾಟೆ ಮಾಡಿ ನಿಂದಿಸಿ ಹಲ್ಲೆ ಕೂಡ ಮಾಡಿದ್ದಾರೆ. ಅದು ಯಾಕೆ ತಡವಾಗಿ ಪ್ರಕರಣ ಬೆಳಕಿಗೆ ಬಂತು ಅಂತಂದರೆ, ಶೂಟಿಂಗ್ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ವಿಚಾರಣೆ ದೂರು ಅದಂತ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಚರಿತ್ ತಡವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ದಾರಂತೆ. ಇನ್ನು ಕಸ ಇಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಕಸ ವಿಲೇವಾರಿ ಬಹಳ ದೊಡ್ಡ ಘಟನೆಗಳಿಗೆ ಕಾರಣ ಆಗುತ್ತೆ. ಅದರಲ್ಲಿ ಕಸ ವಿಲೇವಾರಿ ಎಲ್ಲೆಂದರಲ್ಲಿ ಮಾಡೋ ಹಾಗಿಲ್ಲ. ಜೊತೆಗೆ ಇನ್ನೊಬ್ಬರ ಜಾಗದಲ್ಲಿ ತಗೊಂಡು ಕಸದ ಬಕೆಟ್ ಆಗಲಿ ಕಸ ಆಗಲಿ ಇಡೋ ಹಾಗಿಲ್ಲ. ಕಸ ಡಂಪ್ ಮಾಡೋ ವಿಚಾರವಾಗಿ ಸಾಕಷ್ಟು ಜಗಳ ಹಲ್ಲೆ ಎಲ್ಲವೂ ಕೂಡ ಆಗಿದೆ ಇಲ್ಲಿ ತನಕ. ಇದೀಗ ಅಂಥದ್ದೇ ಮತ್ತೊಂದು ಪ್ರಕರಣ. ಇಲ್ಲಿ ಹಲ್ಲೆಗೊಳಗಾಗಿರೋದು ಕಿರುತೆರೆ ನಟ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ.